ಡೈಜಿವರ್ಲ್ಡ್ ಮೀಡಿಯಾ ತನ್ನ 25 ವರ್ಷಗಳ ಮಾಧ್ಯಮ ಶ್ರೇಷ್ಠತೆಯ ಆಚರಣೆಯ ಭಾಗವಾಗಿ ಮಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಸಹಯೋಗದಲ್ಲಿ ಕ್ಯಾನ್ಸರ್ ಗೆಲ್ಲೋಣ ಎಂಬ 1 ವರ್ಷದ ಕ್ಯಾನ್ಸರ್ ಜಾಗೃತಿ ಅಭಿಯಾನವನ್ನು ಆರಂಭಿಸಿದೆ. ಈ ಉಪಕ್ರಮದ ಮೂಲಕ ಕ್ಯಾನ್ಸರ್ ತಡೆಗಟ್ಟುವಿಕೆ, ಚಿಕಿತ್ಸೆ ಮತ್ತು ಗುಣಮುಖತೆ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಉದ್ದೇಶಿಸಲಾಗಿದೆ. ಕಳೆದ 3 ದಶಕಗಳಲ್ಲಿ ಭಾರತದಲ್ಲಿ 26% ಕ್ಯಾನ್ಸರ್ ಹೆಚ್ಚಾಗಿದೆ. 26%, 26%. ನಮ್ಮ ಜೀವಮಾನದ ಅವಧಿಯಲ್ಲಿ 9ರಲ್ಲಿ ಒಬ್ಬರಿಗೆ ಕ್ಯಾನ್ಸರ್ ಬರ್ತದೆ. ಇದು ನನ್ನ ಮಾತಲ್ಲ, ಇದು WHO ಹೇಳ್ತಾ ಇದೆ, ಇದು ಡಾಕ್ಟರ್ಸ್ ಹೇಳ್ತಾ ಇದ್ದಾರೆ, ಮೆಡಿಕಲ್ ಫ್ರೆಟರ್ನಿಟಿ ಹೇಳ್ತಾ ಇದೆ. ಸೊ ಇನ್ನು ಕೂಡ ನಾವು ಸುಮ್ಮನೆ ಕೂತ್ಕೊಂಡ್ರೆ ಹೇಗೆ? ಕ್ಯಾನ್ಸರ್ ಯಾರನ್ನೂ ಬಿಡುವುದಿಲ್ಲ. ಎಲ್ಲಿ ಕೂಡ ಯಾರಿಗೂ ಇಮ್ಯುನಿಟಿ ಇಲ್ಲ. ಒಂದು ವೇಳೆ ಕ್ಯಾನ್ಸರ್ ಕೇವಲ ಬಡವರಿಗೆ ಅಥವಾ ಇವರಿಗೆ ಅವರಿಗೆ ಬರುವುದಾದ್ರೆ ಆದಿತ್ಯ ಬಿರ್ಲಾ 42ನೇ ವರ್ಷದಲ್ಲಿ ತೀರಿ ಹೋಗ್ತಾ ಇರಲಿಲ್ಲ. ಸ್ಟೀವ್ ಜಾಬ್ಸ್ ಅಷ್ಟು ಯಂಗ್ ಏಜ್ ಅಲ್ಲಿ ತೀರಿ ಹೋಗ್ತಾ ಇರಲಿಲ್ಲ. ಅದಕ್ಕಾಗಿ ನಾನು ಡಾಕ್ಟರ್ ಸುರೇಶ್ ರಾವ್ ಅನ್ನ ಮೀಟ್ ಮಾಡಿದೆ, ಅಡಪ್ಪ ಅವರ ಹತ್ರ ಡಿಸ್ಕಸ್ ಮಾಡಿದೆ. ಡಾಕ್ಟರ್ ಸುರೇಶ್ ರಾವ್ ಹೇಳಿದ್ರು, ನಾವು ನಿಮ್ಮೊಂದಿಗೆ ಇದ್ದೇವೆ, ನೀವು ಹೇಳಿ MIO ಇಂದ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತೀರಿ. ನಾನು ಹೇಳಿದೆ, ನನಗೆ ಏನು ಬೇಡ, 1 ವರ್ಷದ ಕಾರ್ಯಕ್ರಮ ಬೇಕು. ಪ್ರತಿ ವಾರ ನಮ್ಮ ಡೈಜಿವರ್ಲ್ಡ್ ಟಿವಿಯಲ್ಲಿ 40 to 60 ಮಿನಿಟ್ಸ್ ಕ್ಯಾನ್ಸರ್ ಅವೇರ್ನೆಸ್ ಅನ್ನ ಮಾಡಬೇಕು. ಯಾಕೆಂದ್ರೆ ಇಲ್ಲಿ 365 ಡೇಸ್ ಅಲ್ಲಿ ದಿವಸಕ್ಕೆ ಒಂದೊಂದು ಡೇ ನಾವು ಸೆಲೆಬ್ರೇಟ್ ಮಾಡ್ತೇವೆ. ಡಾಕ್ಟರ್ಸ್ ಡೇ, ನರ್ಸಸ್ ಡೇ, ಹೆಲ್ತ್ ಡೇ, ಫಾದರ್ಸ್ ಡೇ, ಮದರ್ಸ್ ಡೇ. ಅದು ವರ್ಷದಲ್ಲಿ ಒಂದೇ ಡೇ. ಬಟ್ ನನಗೆ 365 ಡೇಸ್ ಐ ವಾಂಟ್ ಟು ಕ್ರಿಯೇಟ್ ಆನ್ ಅವೇರ್ನೆಸ್. ಹೇಗೆ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡೋದು? ಜಸ್ಟ್ ಬ್ರಿಂಗ್ ಪಾಸಿಟಿವಿಟಿ, ದ್ಯಾಟ್ಸ್ ಇಟ್. ಯಾರ ಹತ್ರ ಬೇಕಾದ್ರೆ ಕೇಳಿ, ಅವ್ರಿಗೆ ಕ್ಯಾನ್ಸರಾ? ಅದರಿಂದ ನಾವು ಹೊರಗೆ ಬರಬೇಕು. So this is the motto. ಇದು ನಮ್ಮ ಉದ್ದೇಶ. ಕಾರ್ಯಕ್ರಮಕ್ಕೆ ದೀಪ ಪ್ರಜ್ವಲನೆ ಮಾಡುವ ಮೂಲಕ ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಚಾಲನೆಯನ್ನು ನೀಡಿದರು. ಬಳಿಕ ಮಾತನಾಡಿ, ಸಕಾರಾತ್ಮಕ ದೃಷ್ಟಿಕೋನದಿಂದ ಸಾಮಾಜಿಕ ಜಾಗೃತಿ ಸೃಷ್ಟಿಸಲು ಡೈಜಿವರ್ಲ್ಡ್ ಮತ್ತು MIO ಸಹಯೋಗಿತ ಶ್ರಮವನ್ನು ಹೊಗಳಿ, ಕೋವಿಡ್ ಸಮಯದಲ್ಲಿ ಡೈಜಿವರ್ಲ್ಡ್ ಮಾಡಿದ ಸೇವೆ ಅಪೂರ್ವವಾದದ್ದು. ಈಗ ಕ್ಯಾನ್ಸರ್ ಜಾಗೃತಿ ಅಭಿಯಾನದ ಮೂಲಕ ಮತ್ತೊಮ್ಮೆ ಸಕಾರಾತ್ಮಕತೆಯ ಸಂದೇಶವನ್ನು ನೀಡುತ್ತಿದೆ. ಈ ಜನಹಿತೈಷಿ ಉಪಕ್ರಮ ಸಮಾಜದ ಆರೋಗ್ಯ ಕ್ಷೇತ್ರದಲ್ಲಿ ಮಹತ್ವಪೂರ್ಣ ಬದಲಾವಣೆಯನ್ನ ತರಲಿದೆ ಎಂದರು. ನಮ್ಮ ತುಳುನಾಡಿನ ಸಾಮರ್ಥ್ಯದ ಬಗ್ಗೆ, ಇಲ್ಲಿ ಒಂದಷ್ಟು ಸಾಧಿಸಬಹುದು ಅನ್ನುವಂಥ ನಂಬಿಕೆ ಇಟ್ಕೊಂಡ ಒಬ್ಬ ವ್ಯಕ್ತಿ ವಾಪಸ್ ತನ್ನ ಊರಿಗೆ ಬಂದರೆ ಏನನ್ನು ಸಾಧಿಸಿ ತೋರಿಸಬಹುದು ಅನ್ನುವಂಥದ್ದಕ್ಕೆ ವಾಲ್ಟರ್ ನಂದಳಿಕೆ ಒಂದು ನಿಜವಾದ ಉದಾಹರಣೆ. ಕೋವಿಡ್ನ ಆ ಕ್ರೈಸಿಸ್ನ ಸಂದರ್ಭದಲ್ಲಿ ಮಂಗಳೂರಿಗೆ ಬಂದು ನಿಜವಾಗಿಯೂ ಎಲ್ಲರ ಮನಸ್ಸಲ್ಲಿ ಒಂದು ಆಹ್ಲಾದವನ್ನು, ಒಂದು ಅಪರೂಪದ ಒಂದು ಸಂತೋಷವನ್ನು ತರುವಂಥ ಪ್ರಯತ್ನವನ್ನು ಅವರು ಮತ್ತು ಅರವಿಂದ್ ಬೋಳಾರ್ ಅವರು ಆ ಸಂದರ್ಭದಲ್ಲಿ ಮಾಡಿದರು. ಡೈಜಿವರ್ಲ್ಡ್ ಸಡನ್ಲಿ ಮೂವ್ ಟು ದ ನೆಕ್ಸ್ಟ್ ಲೆವೆಲ್. ಡೈಜಿವರ್ಲ್ಡ್ ವಾಲ್ಟರ್ ಬರಲೇಬೇಕಾಯ್ತು. ಅದಕ್ಕೆ ವಾಲ್ಟರೇ ಬಂದು ಡೈಜಿವರ್ಲ್ಡನ್ನು ಒಂದು ವೆಬ್ ಪೋರ್ಟಲ್ನಿಂದ ಒಂದು ಪ್ರತಿ ಮನೆಯಲ್ಲೂ ಡೈಜಿವರ್ಲ್ಡ್ನ ಅನ್ನು ನೋಡುವಂಥ ಒಂದು ವ್ಯೂವರ್ಶಿಪ್ನ ಸಂಖ್ಯೆ ಜಾಸ್ತಿ ಆಗೋದಕ್ಕೆ ಒಂದು ಸಮಾಜಮುಖಿಯಾದ ಕಾರ್ಯಕ್ರಮವನ್ನು ಮಾಡಿದರೆ ಹೇಗೆ ಸಾಧ್ಯ ಅನ್ನುವಂಥದ್ದನ್ನು ವಾಲ್ಟರ್ ಅವರು ತೋರಿಸಿಕೊಟ್ಟಿದ್ರು. ಅದೇ ರೀತಿಯ ಒಂದು ಮುಂದುವರಿದ ಪ್ರಯತ್ನ ಕ್ಯಾನ್ಸರ್ ಗೆಲ್ಲೋಣ ಅನ್ನುವಂಥದ್ದು ಅಂತ ನಾನು ಅಂದ್ಕೊಂಡಿದ್ದೇನೆ. MIO ಇದರ ಡಾಕ್ಟರ್ ಸುರೇಶ್ ರಾವ್ ಅವರು ಜಾಗೃತಿಯ ಮಹತ್ವವನ್ನು ವಿವರಿಸುತ್ತಾ, ಕ್ಯಾನ್ಸರ್ ಬಗೆಗಿನ ಭಯವೇ ದೊಡ್ಡ ಸಮಸ್ಯೆಯಾಗಿದೆ. ಸರಿಯಾದ ಚಿಕಿತ್ಸೆಯಿಂದ ಕ್ಯಾನ್ಸರ್ ಸಂಪೂರ್ಣವಾಗಿ ಗುಣಮುಖವಾಗುವಂತಹ ರೋಗವಾಗಿದೆ. ರೋಗದ ಆರಂಭಿಕ ಹಂತದಲ್ಲೇ ಚಿಕಿತ್ಸೆಯನ್ನು ಆರಂಭಿಸಿದರೆ ಗುಣವಾಗುವ ಸಾಧ್ಯತೆ ಹೆಚ್ಚು. ಭಯದ ಅಂತ್ಯವೇ ಗುಣಪಡಿಸುವಿಕೆಯ ಆರಂಭ ಅಂತ ಹೇಳಿದರು. ಅಮೆರಿಕದಲ್ಲಿ 4 ಕ್ಯಾನ್ಸರ್ ತಗೊಳ್ಳಿ ನೀವು, ಇಂಪಾರ್ಟೆಂಟ್. ಈಗ ಕರಳಿನ ಕ್ಯಾನ್ಸರ್, ಸ್ತನದ ಕ್ಯಾನ್ಸರ್, ಗರ್ಭಕೋಶದ ಕ್ಯಾನ್ಸರ್, ಬಾಯಿಯ ಕ್ಯಾನ್ಸರ್. 70 to 85% ಫಸ್ಟ್ ಮತ್ತು ಸೆಕೆಂಡ್ ಸ್ಟೇಜಲ್ಲಿ ಬರ್ತಾರೆ. ಫಸ್ಟು 85 to 70 to 85%. ಸೊ ಇಟ್ ಈಸ್ ನಾಟ್ ದಟ್ ದೇ ಆರ್ ಆಲ್ ವೆರಿ ವೆಲ್ ಎಜುಕೇಟೆಡ್. ಸೊ ದೇ ಆರ್ ಹ್ಯಾವಿಂಗ್ ದ ಪವರ್ ಆಫ್ ಅನಾಲಿಸಿಸ್. ಏನೋ ತೊಂದರೆ ಇದ್ದರೆ ಯಾಕೆ ಆಗ್ತಾಯಿದೆ, ಏನಾಗ್ತಾಯಿದೆ, ನಾವು ಏನು ಮಾಡಬೇಕಂತ ಯೋಚನೆ ಮಾಡುವ ಶಕ್ತಿ ಇದೆ. ಎಜುಕೇಷನಲ್ಲಿ ಅಮೆರಿಕದಲ್ಲಿ ಅಷ್ಟೇನು ಎಲ್ಲರೂ ಶಾಲೆಗೆಲ್ಲ ಹೋಗೋದಿಲ್ಲ, ಅವರು 10th ಸ್ಟ್ಯಾಂಡರ್ಡ್ ಆದಮೇಲೆ ಕೆಲಸ ಮಾಡ್ತಾರೆ. ಬಟ್ ದಿ ಪವರ್ ಆಫ್ ದೇರ್ ಅನಾಲಿಸಿಸ್ ಮೇಕ್ಸ್ ದೆಮ್ ಕಮ್ 80% ಫಸ್ಟ್ ಸ್ಟೇಜ್. ನಮ್ಮ ಇಂಡಿಯಾದಲ್ಲಿ ನಾವು ಇಲ್ಲಿ ನೋಡ್ತಾ ಇದ್ದೇವೆ, ಮಂಗಳೂರಲ್ಲಿ 70 to 85% ಫೋರ್ತ್ ಸ್ಟೇಜಲ್ಲೇ ಬರೋದು. ನಾವಿಲ್ಲಿ ಕೂತ್ಕೊಂಡಿದ್ದೇವೆ, ಇಷ್ಟು ದೊಡ್ಡ ಗೆಡ್ಡೆ ಬಾಯಿ ಒಳಗಡೆ. ನಾವು ಕೇಳಿದರೆ ನೀವು ಇಷ್ಟು ಹತ್ತಿರ ಇದ್ದೀರಪ್ಪ, ಯಾಕೆ ನೀವು ನೋಡ್ತಾ ಇಲ್ಲ, ಯಾಕೆ? ಸೊ ದಿಸ್ ಈಸ್ ಅ ವೆರಿ ಪರ್ಪ್ಲೆಕ್ಸಿಂಗ್ ಆ್ಯಂಡ್ ವೆರಿ ಡಿಫಿಕಲ್ಟ್ ಪ್ರಾಬ್ಲಮ್.
ನೀವು ಎಷ್ಟು ದೊಡ್ಡ ಹಾಸ್ಪಿಟಲ್ ಕಟ್ಟಿದ್ರು, ಎಷ್ಟು ಹಣ ಖರ್ಚು ಮಾಡಿದ್ರು, 3rd 4th ಸ್ಟೇಜಲ್ಲಿ ಕ್ಯಾನ್ಸರ್ ಬಂದರೆ ವಾಟ್ ಎವರ್ ಯುವರ್ ಎಫರ್ಟ್ ಈಸ್ ಲಿಮಿಟೆಡ್. So when you do it in the people come in 1st and 2nd stage, you will get success. Money will be saved for government, for everybody. Problems are less. Cure is up to 100% in 1st stage. So ನಾವು ಇದನ್ನು ನಿಜವಾಗಿ ಕ್ಯಾನ್ಸರ್ ಗೆಲ್ಲೋಣ ಕಾರ್ಯಕ್ರಮದಿಂದ we have to really create awareness. ಈಗ 4th ಮತ್ತು 3rd ಸ್ಟೇಜ್ ಬರುವ 10% ನಾವು ಈಚೆ ತಂದರೆ 1st and 2nd stage, we will be saving lakhs of life. It is not a small amount. He said 15 lakhs of people in India are coming in dying of cancer. You can imagine, in cervix cancer, every 3 minutes one person is dying. In breast, every 5 minutes. In colorectal cancer, 15 ನಿಮಿಷಕ್ಕೆ ಒಬ್ಬರು ಸಾಯ್ತಾರೆ ಇದ್ದಾರೆ. Head and neck, 1 minute 3 people. This is a tragedy in our country that now we have to really start getting up and be aware of it. ಅವ್ರು ಹೇಳಿದಾಗೆ ಇನ್ನೊಬ್ರಿಗೆ ಬರ್ತದೆ, ನಾವು ಸುಮ್ಮನೆ ಕೂತ್ಕೊಳ್ಳೋ ಅಂತ ಹೇಳಿದರೆ ಅದು ಆಗೋದಿಲ್ಲ. 2 ವರ್ಷ ಗರ್ಭಕೋಶದಿಂದ ಬ್ಲಡ್ ಬರುವವರು ವೆಲ್ ಎಜುಕೇಟೆಡ್ ಪೀಪಲ್ ವಿಲ್ ಥಿಂಕ್ ಇಟ್ ಈಸ್ ಫೈಬ್ರಾಯ್ಡ್, ಅವರದ್ದೇ ಡಯಾಗ್ನೋಸಿಸ್. ಸೊ ವಿ ಹ್ಯಾವ್ ಟು ವೆರಿ ಕಾಷಿಯಸ್. ನೀವು ಈಗ ನೆಟ್ ಉಂಟು ನೋಡಿದರೆ ನಿಮ್ಗೆ ಹೇಳ್ತಾರೆ ಪೋಸ್ಟ್ ಮೆನೋಪಾಸಲ್ ಬ್ಲೀಡ್, ವಾಟ್ ಈಸ್ ದ ಫಸ್ಟ್ ಕಾಸ್? ಕ್ಯಾನ್ಸರ್. ರೆಕ್ಟಲ್ ಬ್ಲೀಡ್ ಅಬೌವ್ 50 years, ಮೋಷನಲ್ಲಿ ರಕ್ತ ಹೋದರೆ 50 ವರ್ಷ ಜಾಸ್ತಿ ಅದು, ವಾಟ್ ಈಸ್ ದ ಫಸ್ಟ್ ಕಾಸ್? ಕ್ಯಾನ್ಸರ್. ನೀವು ನಮ್ಮ ಹತ್ರ ಕೇಳಬೇಕಂತಿಲ್ಲ. ಸೊ ಎವ್ರಿಥಿಂಗ್ ಈಸ್ ಅವೇರ್. And I think this program is very important. ಇನ್ನು ಈ ಉದ್ಘಾಟನಾ ಸಮಾರಂಭದಲ್ಲಿ ಎಂಐಒ ಇದರ ವಿಕಿರಣ ಆಂಕಾಲಜಿ ವಿಭಾಗದ ನಿರ್ದೇಶಕರಾದ ಡಾಕ್ಟರ್ ಸುರೇಶ್ ರಾವ್, ಡೈಜಿವರ್ಲ್ಡ್ ಮೀಡಿಯಾದ ಸಂಸ್ಥಾಪಕರಾದ ವಾಲ್ಟರ್ ನಂದಳಿಕೆ, ಎಂಐಒ ಇದರ ಮುಖ್ಯ ಸರ್ಜಿಕಲ್ ಆಂಕಾಲಜಿಸ್ಟ್ ಡಾಕ್ಟರ್ ಜಲಾಲುದ್ದೀನ್ ಅಕ್ಬರ್ ಮತ್ತು ಸರ್ಜಿಕಲ್ ಆಂಕಾಲಜಿಸ್ಟ್ ಡಾಕ್ಟರ್ ರೋಹನ್ ಚಂದ್ರ ಗಟ್ಟಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಮಂಗಳೂರು ಪ್ರಮುಖ ಸ್ಥಳಗಳ ಬಳಿಯಲ್ಲೇ ಆರಾಮದಾಯಕ ವಾಸದ ಹುಡುಕಾಟದಲ್ಲಿದ್ದೀರಾ? ಆರಾಧ್ಯ ಇನ್ ಲಾಡ್ಜಿಂಗ್. ಇಲ್ಲಿ ಆರಾಮ ಮತ್ತು ಆತಿಥ್ಯ ಎಲ್ಲವೂ ಸೇರಿವೆ. ಕುತ್ತಾರು, ತೊಕ್ಕೊಟ್ಟು, ದೇರಳಕಟ್ಟೆ ರಸ್ತೆಯಲ್ಲಿ ಇರುವ ಆರಾಧ್ಯ ಇನ್ ಎಲ್ಲಾ ಪ್ರಮುಖ ಸ್ಥಳಗಳಿಗೆ ಹತ್ತಿರವಾಗಿದೆ. ಕುತ್ತಾರು ಕೊರಗಜ್ಜ ಆದಿಸ್ಥಳ ಕೇವಲ 3 ನಿಮಿಷ. ಎನಪುಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಕೇವಲ 5 ನಿಮಿಷ. ಕೆಎಸ್ ಹೆಗ್ಡೆ ಮೆಡಿಕಲ್ ಕಾಲೇಜು 5 ನಿಮಿಷ. ಫಾದರ್ ಮುಲ್ಲರ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜು 5 ನಿಮಿಷ. ಕನಚೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ 5 ನಿಮಿಷ. ಇನ್ನು ವಿದ್ಯಾರ್ಥಿಗಳು ಅಥವಾ ಉದ್ಯೋಗಿಗಳಾಗಿದ್ರೆ ಮಂಗಳೂರು ವಿಶ್ವವಿದ್ಯಾನಿಲಯ ಕೊನಾಜಿಯಿಂದ 15 ನಿಮಿಷ. ಇನ್ಫೋಸಿಸ್ ಮುಡಿಪು ಕೇವಲ 20 ನಿಮಿಷ. ವಿಶ್ರಾಂತಿಗಾಗಿ ಉಳ್ಳಾಲ ಬೀಚ್ ಮತ್ತು ದರ್ಗಾ 10 ನಿಮಿಷ. ಸೋಮೇಶ್ವರ ಬೀಚ್ ಮತ್ತು ದೇವಾಲಯ 15 ನಿಮಿಷ. ಮಂಗಳೂರು ನಗರ ಕೇವಲ 15 ನಿಮಿಷ. ವಿದ್ಯಾರ್ಥಿಗಳು, ಸಿಬ್ಬಂದಿಗಳು, ಪ್ರವಾಸಿಗರು ಅಥವಾ ಭಕ್ತರು ಯಾರಾದ್ರೆ ಇರ್ಲಿ, ಆರಾಧ್ಯ ಇನ್ ನಿಮ್ಮದಂತೆ ಮನೆ ಇರುವ ಅನುಭವವನ್ನ ನೀಡುತ್ತದೆ. ಆರಾಮದಾಯಕ ಕೊಠಡಿಗಳು, ಸ್ನೇಹಪರ ಸೇವೆ ಮತ್ತು ಅನುಕೂಲಕರ ಸ್ಥಳ. ಈಗಲೇ ಬುಕ್ ಮಾಡಿ. ಆರಾಧ್ಯ ಇನ್ ಹತ್ತಿರವಿರು, ಹಸನಾಗಿರು.